ಇನ್ನು ಇದ್ರ ಜೊತೆಗೆ ಈಗ ಆಟೋಗಳಿಗೂ ಕೂಡ ಸಿಲಿಂಡರ್ ಪೂರೈಕೆ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಆಟೋಗಳಿಗೂ ಕೂಡ ಈಗಾಗಲೇ ಗ್ಯಾಸ್ನ ಕೊರತೆ ಆಗಿರುವಂಥದ್ದನ್ನು ನೋಡ್ತಾ ಇದೀವಿ. ಸೊ ಹಾಗಾಗಿ 2500 ಸಿಲಿಂಡರ್ಗಳನ್ನು ಕೊಡ್ತೀವಿ ಆಟೋಗಳಿಗೆ ಅನ್ನುವಂಥದ್ದನ್ನು ಇವತ್ತಿನ ಸಭೆಯಲ್ಲಿ ನಿರ್ಧಾರ ಮಾಡಿದ್ದಾರೆ. ಸಭೆ ಬಳಿಕ KH ಮುನಿಯಪ್ಪ ಅವರು ಈ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಆಟೋಗಳಿಗೂ ಕೂಡ ಸಮಸ್ಯೆ ಆಗದೇ ಇರೋ ರೀತಿಯಲ್ಲಿ ನಾವು 2500 ಸಿಲಿಂಡರ್ಗಳನ್ನು ಪೂರೈಕೆ ಮಾಡ್ತಾ ಇದ್ದೀವಿ ಅಂತ ಹೇಳಿ. ಈಗ ಹೇಗೆ ಹೋಟೆಲ್ಗಳಿಗೆ 1000 ಸಿಲಿಂಡರ್ ಸಾಕಾಗಲ್ವೋ ದಿನಕ್ಕೆ, ಅದೇ ರೀತಿ 2500 ಸಿಲಿಂಡರು ಆಟೋಗಳಿಗೂ ಕೂಡ ಸಾಕಾಗೋದಿಲ್ಲ. ಹಾಗಾಗಿ ಮತ್ತೆಗೇನು ಸಮಸ್ಯೆ ಅಂತೂ ಇದ್ದೇ ಇದೆ. ಬಟ್ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗಿರೋದು ಒಂದು ವಿಚಾರ ಏನಂತ ಹೇಳಿದ್ರೆ, ಗಲ್ಫ್ ರಾಷ್ಟ್ರಗಳಲ್ಲಿ ಆಗ್ತಾ ಇರುವಂಥ ಒಂದು ಯುದ್ಧ ಏನಿದೆ, ಇರಾನ್ ಮತ್ತು ಇಸ್ರೇಲ್ ಹಾಗೂ ಅಮೆರಿಕ ನಡುವೆ ಆಗ್ತಾ ಇರುವಂಥ ಯುದ್ಧ, ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂಥ ಈ ಯುದ್ಧದ ಸಂಘರ್ಷಗಳಿವೆಲ್ಲವೂ ಕೂಡ ಅದು ಸಮಸ್ಯೆ ಎಲ್ಲಿವರೆಗೂ ಬಗೆಹರಿಯೋದಿಲ್ಲೋ ಅಲ್ಲಿವರೆಗೂ ಅಕ್ಕಪಕ್ಕದ ನಮ್ಮ ದೇಶಗಳು ಎಲ್ಲವಕ್ಕೂ ಕೂಡ ಈ ಥರದ ಸಮಸ್ಯೆಗಳಂತೂ ಆಗ್ತಾನೇ ಇದೆ. ಆಟೋ ರಿಕ್ಷಾದು ಬಹಳ ಇಂಪಾರ್ಟೆಂಟ್ ಇದೆ. ಅವರಿಗೆ ನಾವೀಗ 48 ಮೆಟ್ರಿಕ್ ಟನ್ ಅಲ್ಲ 2540 ಸಿಲಿಂಡರನ್ನು ಕೊಡ್ತಾ ಇದ್ದೀವಿ. ಅವರು ಕೂಡ ಸ್ವಲ್ಪ ಮಿತಿಯಾಗಿ ಉಪಯೋಗಿಸ್ಬೇಕಾಗಿದೆ. ಅವ್ರ ಜೀವನೋಪಾಯ ಇರೋದರಿಂದ ಅದಕ್ಕೆ ಪ್ರಯಾರಿಟಿ ಕೊಟ್ಟಿದ್ದೀವಿ. ಅದರಿಂದ ಹೋಟ್ಲಿಗೆ ಕೊಡೋಕ್ಕೆ ಆಗ್ತಾ ಇಲ್ಲ. ಯಾಕಂದರೆ ಅವ್ರ ಬದುಕು ಅದನ್ನು ಅವಲಂಬಿಸಿದೆ. ಅವರು ಆಟೋ ಓಡಿಸಿದರೆ ಮಾತ್ರ ಜೀವನ ನಡೀತದೆ. ಆದ್ದರಿಂದ ಅವರಿಗೆ 2500 ಸಿಲಿಂಡರನ್ನು ಕೊಡ್ತೀವಿ. ಅಲ್ಲಿ ಕೂಡ ಅವರು ಅದನ್ನು ಮಿತಿಯಾಗಿ ಉಪಯೋಗಿಸ್ಬೇಕು. 2 ಲೀಟ್ರೋ 2.5 ಲೀಟ್ರೋ ಏನೋ ರೆಗ್ಯುಲರ್ ಏನು ಬಳಸ್ತಾ ಇದ್ದಾರೆ ಅವ್ರಿಗೆ ಗೊತ್ತಿದೆ. ಅದರಲ್ಲಿ ಸ್ವಲ್ಪ ಅರ್ಧದಿಂದ ಸ್ವಲ್ಪ ಮೇಲೆ ಇರಬೇಕು, ಜಾಸ್ತಿ ಪೂರ್ತಿ ಬಳಸೋಕ್ಕಾಗ್ತಾ ಇಲ್ಲ. 70 to 80% ಅಂದರೆ ಅವರು ಒಂದು 25% ಕಡಿಮೆ ಬರಬೇಕು ಖರ್ಚು ಮಾಡೋದು. ಹೀಗೆ ಇನ್ನು ರಾಜ್ಯದಲ್ಲಿ ನೋಂದಣಿ ಆಗಿರೋದು ಎಷ್ಟು ಆಟೋಗಳು ಅಂತ ನೋಡಿದ್ರೆ 4 ಲಕ್ಷ ಆಟೋಗಳಿವೆ. ಬೆಂಗಳೂರಿನಲ್ಲೇನೆ 1.85 ಲಕ್ಷ, ಹೆಚ್ಚು ಕಮ್ಮಿ 2 ಲಕ್ಷ ಆಟೋ ನೋಂದಣಿ ಆಗಿದೆ. ಇನ್ನು RTO ನೀಡಿರುವಂತಹ ಅಂಕಿಅಂಶಗಳ ಮಾಹಿತಿ ಪ್ರಕಾರ ಇದು ಸರ್ಕಾರ 2500 ಸಿಲಿಂಡರ್ ಪೂರೈಸಿದ್ರೆ ಎಲ್ಲಿ ಸಾಲುತ್ತೆ ಅಂತ. ಅಂದರೆ ಬಂಕ್ಗಳಿಗೆ 2500 ಸಿಲಿಂಡರ್ನ ಸಪ್ಲೈ ಮಾಡ್ತಾರೆ, ಅಲ್ಲಿಂದ ಆಟೋದವರು ಫಿಲ್ ಮಾಡಿಸ್ಕೋತಾರೆ. ಅಂದರೆ ಪ್ರತಿ ಆಟೋಗಳಿಗೆ ನಾವೇನು ಒಂದೊಂದು ಸಿಲಿಂಡರ್ ಕೊಡ್ತೀವಿ ಅನ್ನುವಂಥದ್ದು ಲೆಕ್ಕ ಅಲ್ಲ. ಆದರೂ 2 ಲಕ್ಷದಷ್ಟು ಬೆಂಗಳೂರಿನಲ್ಲೇ ಇದೆ. ಓವರಾಲ್ ನಾವು ರಾಜ್ಯಾದ್ಯಂತ ಗಮನಿಸ್ತಾ ಹೋದರೆ 4 ಲಕ್ಷದಷ್ಟು ಆಟೋಗಳಿದೆ ಅಂತ ಹೇಳಿದ್ರೆ, ಇದರಲ್ಲಿ LPGಯಲ್ಲಿ ಓಡುವಂಥ ಈ ಆಟೋಗಳು ಜೊತೆಗೆ CNG ಆಟೋಗಳು ಇವೆಲ್ಲವೂ ಕೂಡ ನಾವೀಗ ಗ್ಯಾಸ್ನ ಸಪ್ಲೈ ಮಾಡ್ತೀವಿ 2500 ಪ್ರತಿದಿನಕ್ಕೆ ಅಂತ ಹೇಳಿದ್ರೆ ಎಲ್ಲಿ ಸಾಲುತ್ತೆ ಅನ್ನುವಂಥದ್ದು ಪ್ರಶ್ನೆ. ಸೊ ಹಾಗಾಗಿ ಅಫ್ಕೋರ್ಸ್ ಸಾಲಲ್ಲ ಅನ್ನುವಂಥದ್ದು ಗೊತ್ತಿದೆ. ಅದು ಹೋಟೆಲ್ಗಳಿಗೂ ಕೂಡ ಸಾಲೋದಿಲ್ಲ, ಆಟೋಗಳಿಗೆ ಕೊಡೋದು ಕೂಡ ಸಾಲಲ್ಲ. ಜೊತೆಗೆ ಈಗ ಎಸೆನ್ಷಿಯಲ್ ಸರ್ವಿಸಸ್ ಅನ್ನುವಂಥದ್ದನ್ನು ಸಚಿವರು ಹೇಳ್ತಾ ಇದ್ರು. ಅದರಲ್ಲಿ ಪ್ರಮುಖವಾಗಿ ಬರುವಂಥದ್ದು ಆಸ್ಪತ್ರೆಗಳು. ಈ ಆಸ್ಪತ್ರೆಗಳಲ್ಲಿ ಕೆಲವು ಬೇಕೇ ಬೇಕಾಗಿರುವಂಥ ಒಂದು ಅನಿವಾರ್ಯತೆ ಸಿಚುವೇಶನ್ಗಳು ಇದ್ದೇ ಇದೆ. ಸೊ ಹಾಗಾಗಿ ಅಲ್ಲಿಗೆ ಮೊದಲು ಪೂರೈಕೆ ಆಗಬೇಕು. ಅಲ್ಲಿಗೂ ಕೂಡ 4500 ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಎಲ್ಲೂ ಕೂಡ ಸಾಕಾಗ್ತಾ ಇಲ್ಲ. ಆದರೆ ಒಂದು ಸ್ಟಾಪ್ ಗ್ಯಾಪ್ ಅರೇಂಜ್ಮೆಂಟ್ ಆಗಲಿ ಅನ್ನುವಂಥದ್ದು ಸರ್ಕಾರದ ಒಂದು ಕ್ರಮ.